ಸೊ ಒಂದ್ ಕಡೆ ಈಗ ಬೆಂಗಳೂರಿನಲ್ಲಿ ನಾಗೇಂದ್ರ ಇಡಿ ವಶಕ್ಕೆ ಸಿಗ್ತಾ ಇದ್ದಂತೆ ಇತ್ತ ಶಾಸಕ ದದ್ದಲ್ ಎಲ್ಲೂ ಕೂಡ ಕಾಣಿಸ್ಕೋತಾ ಇಲ್ಲ, ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಸುದ್ದಿ ಈಗ ಹರಿದಾಡ್ತಾ ಇದೆ. ಬಸನಗೌಡ ದದ್ದಲ್ಗಾಗಿ ಈಗ ಇಡಿ ಅಧಿಕಾರಿಗಳು ಕೂಡ ಹುಡುಕಾಡ್ತಾ ಇದ್ದಾರೆ. ಬಸನಗೌಡ ದದ್ದಲ್ ಕೊಠಡಿಗೆ ಇಡಿ ಅಧಿಕಾರಿಗಳು ಭೇಟಿ ಕೊಟ್ಟು ನೋಡಿದ್ರು, ಆದರೆ ಅಲ್ಲಿಲ್ಲ. ಶಾಸಕರ ಭವನದ ರೂಮ್ ನಂಬರ್ 539. ಸೊ ಈ ರೂಮ್ ನಂಬರ್ 539 ಅದು ದದ್ದಲ್ ಅವರ ಕೊಠಡಿ. ಆದರೆ ಇಡಿ ಅವರು ಹೋದಾಗ ಅಲ್ಲಿ ಶಾಸಕರಿಲ್ಲ. ದದ್ದಲ್ ಇಲ್ಲದ ಕಾರಣ ವಾಪಸ್ ತೆರಳಿದ್ದಾರೆ ಈಗ ಇಡಿ ಅಧಿಕಾರಿಗಳು. ಹಾಗಾದ್ರೆ ದದ್ದಲ್ ಎಲ್ಲಿ ಹೋದ್ರು? ಅವ್ರೇನಾದ್ರು ಮತ್ತೆ ವಾಪಸ್ ಊರಿಗೆ ಏನಾದರೂ ಹೋಗಿದಾರಾ ಅಥವಾ ಬೇರೆ ಇನ್ನೆಲ್ಲಾದರೂ ಇದ್ದಾರಾ ಅನ್ನುವಂಥದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಸೊ ಅಧಿಕಾರಿಗಳು ಕೂಡ ಈಗ ದದ್ದಲ್ ಅವ್ರನ್ನು ವಿಚಾರಣೆ ನಡೆಸಬೇಕು ಅನ್ನುವಂಥ ಸಲುವಾಗಿ ಅವರನ್ನು ಕೂಡ ಹುಡುಕಾಡ್ತಾ ಇದ್ದಾರೆ. ಯಾಕಂದರೆ ಬೆಳಿಗ್ಗೆನೆ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದ ತಕ್ಷಣ ಬಹುಶಃ ಎಲ್ಲಿ ನಮ್ಮನ್ನು ಕೂಡ ವಶಕ್ಕೆ ಪಡಿತಾರಾ ಅನ್ನುವಂಥದ್ರ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿ ದದ್ದಲ್ ಅವರು ಬೇರೆ ಕಡೆ ಎಲ್ಲಾದರೂ ಹೋಗಿದಾರಾ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇನ್ನೂ ಖಚಿತವಾಗ್ತಾ ಇಲ್ಲ. ಬಟ್ ಈಗ ಅವರ ಕೊಠಡಿಗೆ ಹೋದಂಥ ಸಂದರ್ಭದಲ್ಲಿ ಶಾಸಕರ ಕೊಠಡಿಯಲ್ಲಿ ಇರಲಿಲ್ಲ ಈಗ ದದ್ದಲ್ ಅವರು. ಹಾಗಾಗಿ ಅಧಿಕಾರಿಗಳು ಬಂದು ವಾಪಸ್ ಹೋಗಿದ್ದಾರೆ. ಸದ್ಯಕ್ಕೀಗ ದದ್ದಲ್ ಅವರನ್ನ ನೋಟಿಸ್ ಕೊಟ್ಟು ಕರೆಸ್ಕೊಳ್ತಾರಾ ಅಥವಾ ಹೇಗೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ನೋಡಬೇಕು. ಸೊ ಇಡಿ ಅಧಿಕಾರಿಗಳು ಈಗ ಈ ಒಂದು ಪ್ರಕರಣದ ತನಿಖೆಯನ್ನು ಸಿಕ್ಕಾಪಟ್ಟೆ ಟೈಟ್ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈಗ ಇಡಿ ಅಧಿಕಾರಿಗಳು. ಯಾಕಂದರೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿರುವಂತಹ ಅವರ ಒಂದು ರೇಡ್, ಮೊನ್ನೆ ಇಡೀ ದಿನ ರೇಡ್ ಮಾಡಿದ್ರು, ನಿನ್ನೆ ಕೂಡ ರೇಡ್ ಮುಂದುವರೆದಿತ್ತು. ಸೊ ಇವತ್ತು ವಶಕ್ಕೇನೆ ಪಡೆದಿದ್ದಾರೆ. ಡೈರೆಕ್ಟಾಗಿ ಅವರ ಕಚೇರಿಗೇನೆ ಕರ್ಕೊಂಡು ಬಂದು ಈಗ ಕಚೇರಿಯಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬಸನಗೌಡ ದದ್ದಲ್ ಈಗ ಕಾಣಿಸ್ತಾ ಇಲ್ಲ.